ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ತುಂಬ ಈಸಿಯಾಗಿ ಡಿನ್ನರ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನೂ ಇಲ್ಲ, ಟೊಮೆಟೊ ಗೊಜ್ಜು, ಅದಕ್ಕೆ ಎಗ್ ಹಾಕಿರೋದು ಮತ್ತು ಚಪಾತಿ. ಏನಿಲ್ಲ, ಸಿಂಪಲ್ಲಾಗಿ ಈರುಳ್ಳಿ ಮತ್ತು ಟೊಮ್ಯಾಟೋನ ಸಣ್ಣದಾಗಿ ಹೆಚ್ಕೋಬೇಕು. ಹೆಚ್ಚಿದ ನಂತರ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ಅದಕ್ಕೆ ಉಪ್ಪು, ಅರಿಶಿನ, ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ನೀರು ಕೂಡ ಹಾಕಿ ಫ್ರೈ ಮಾಡಬೇಕು. ಅದಾದಮೇಲೆ ಮೊಟ್ಟೆ ತೊಗೋಬೇಕು. ನಮಗೆ ಎಷ್ಟು ಮೊಟ್ಟೆ ಬೇಕೋ ಅದನ್ನು ನೀಟಾಗಿ ಒಡ್ಕೊಂಡು ಹಾಕಬೇಕು. ಅದಾದಮೇಲೆ ಆ ಮೊಟ್ಟೆ ಎಲ್ಲ ಚೆನ್ನಾಗಿ ಬೇಯಬೇಕು, ಹಸಿಯಾಗಿರಬಾರ್ದು, ಚೆನ್ನಾಗಿ ಬೇಯಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಮುಗೀತು ಎಗ್ ಬುರ್ಜಿ. ಇದಕ್ಕೆ ನಾನು ಇದ್ರ ಜೊತೆ ಚಪಾತಿ ಮಾಡ್ಕೊಂಡಿದ್ದೀನಿ. ಚಪಾತಿಗೂ ಕೂಡ ಕಮ್ಮಿ ಆಯಿಲ್ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ. ಕಮ್ಮಿ ಆಯಿಲ್ ಹಾಕ್ಕೊಂಡ್ರೆ ಹೆಲ್ತಿಯಾಗಿ ಕೂಡ ಇರುತ್ತೆ, ಲೈಟಾಗಿರುತ್ತೆ. ನಾವು ಹೆಲ್ತಿ ಅಂತ ತಿಂತೀವಿ, ಬಟ್ ತುಂಬ ಟೇಸ್ಟಿಯಾಗಿರಬೇಕು ಅಂತ ಆಯಿಲ್ನ ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ಅದು ವ್ಯರ್ಥ ಆಗಿಬಿಡುತ್ತೆ. ಸೊ ಆದಷ್ಟು ಕಮ್ಮಿ ಆಯಿಲ್ ಯೂಸ್ ಮಾಡಿ ಎಲ್ಲರೂ. ಸೊ ಚಪಾತಿಗೂ ಕೂಡ ಆಯಿಲ್ ಹಾಕೋತಾ ಇಲ್ಲ, ನಾನು ತುಂಬ ಡ್ರೈ ಆಗೇ ಮಾಡ್ತಾಯಿದ್ದೀನಿ. ಇಟ್ ಈಸ್ ವೆರಿ ಹೆಲ್ದಿ ಅಂತ. ಸೊ ಈ ರೆಸಿಪಿ ಇಷ್ಟ ಆದರೆ ಕಮೆಂಟ್ ಮಾಡಿ. ಇನ್ನೂ ಹೆಲ್ತಿಯಾಗಿ ಈಸಿಯಾಗಿ ರೆಸಿಪೀಸ್ನ ನಾನು ಮಾಡೋದು ತೋರಿಸ್ತೀನಿ. ಥ್ಯಾಂಕ್ ಯು.